ಹಾಯ್ ಹಲೋ ಗುಡ್ ಮಾರ್ನಿಂಗ್ ಟು ಆಲ್ ಆ್ಯಂಡ್ ವೆಲ್ಕಮ್ ಟು ಮೈ 31 ಡೇ ವ್ಲಾಗ್. ನನ್ನ 31ನೇ ದಿನದ ವ್ಲಾಗ್ ಹಾಗೂ ನನ್ನ ಕೊನೆಯ ವ್ಲಾಗ್ ಕೂಡ. ನಾನು ಏನಕ್ಕೆ ಈ ವ್ಲಾಗ್ನ ಲಾಸ್ಟ್ ಮಾಡ್ತಾಯಿದ್ದೀನಿ, ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಅಂತಂದರೆ, ನಾನೊಂದು ಚಾಲೆಂಜ್ ತೊಗೊಂಡಿದ್ದೆ. 30 ದಿನ ಅಂದರೆ 1 ಮಂತು ವ್ಲಾಗ್ ಮಾಡಬೇಕು, ನೋಡೋಣ ಮಾಡಿ ಎಂಬಿಟ್ಟು ಅಂತ. ಆ ವ್ಲಾಗು ಇವತ್ತಿಗೆ ಕಂಪ್ಲೀಟ್ ಆಗಿದೆ. 31 ಡೇ ಕಂಪ್ಲೀಟ್ ಆಗಿರೋದ್ರಿಂದ ನಾನು ಇವತ್ತಿಂದ ವ್ಲಾಗ್ನ ಸ್ಟಾಪ್ ಮಾಡ್ತಾಯಿದ್ದೀನಿ. ಹಂಗಂತ ಬೇರೆ ವಿಡಿಯೋಗಳು ಮಾಡಲ್ಲ ಅಂತಲ್ಲ, ಬೇರೆ ಬೇರೆ ಕಂಟೆಂಟ್ ವಿಡಿಯೋಗಳು, ಕಾಮಿಡಿ ವಿಡಿಯೋಸ್ಗಳು, ಸಣ್ಣ ಪುಟ್ಟ ಅಪ್ಡೇಟ್ ವಿಡಿಯೋಸ್ಗಳು ಮಾಡ್ತಾಯಿರ್ತೀನಿ. ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ನಾನು ಇವತ್ತು 5 ಗಂಟೆಗೆ ಎದ್ದೋಗಿ ಒಂದು ಬಾಡಿಗೆ ಇತ್ತು ಅಂದ್ಬಿಟ್ಟು ಗಾಡಿ ಎತ್ಕೊಂಡು ಹೊರಟೆ. ಗಾಡಿಗಳು ಓಡ್ಸೋಕ್ಕೂ ಕಾರ್ಗಳು ಓಡ್ಸೋಕ್ಕೂ ತುಂಬ ಡಿಫ್ರೆನ್ಸ್ ಅದೇ. ಅದು ಈ ಚಳಿ ಟೈಮಲ್ಲಿ ಅದೇನಂತೀರಾ, ಕಾರಲ್ಲಾದರೆ ಫುಲ್ಲು ವಿಂಡೋ ಕ್ಲೋಸ್ ಮಾಡಿಕೊಂಡು ಹೀಟ್ರ್ ಆನ್ ಮಾಡಿಕೊಂಡು ಫಾಲ್ ಕವರ್ ಆಗದಿರೋ ರೀತಿ ಗಾಡಿ ಹೊಡ್ಕೊಂಡು ಬೆಚ್ಚಗೆ ಹೋಗ್ಬೋದು. ಆದರೆ ಈ ಗಾಡೀಲಿ ಯಾವ ಫಾಗು, ಯಾವ ಎ ಸಿನೂ ಇಲ್ಲ, ಯಾವ ಹೀಟ್ರೂ ಇಲ್ಲ. ಚಳಿ ಪಡಿಕೊಂಡು ಗಾಡಿ ಓಡಿಸ್ಬೇಕು. ವಿಂಡೋ ಕ್ಲೋಸ್ ಮಾಡೋಕ್ಕಾಗಲ್ಲ. ವಿಂಡೋ ಕ್ಲೋಸ್ ಮಾಡಿದ್ರೆ ನಾವು ಗ್ಲಾಸ್ಗೆಲ್ಲ ಫಾಗ್ ಕವರ್ ಆಗೋಯ್ತದೆ. ಚಳಿ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ವಿಂಡೋನ ಸ್ವಲ್ಪ ಇಳಿಸ್ಕೊಂಡು ಗಾಡಿ ಓಡಿಸ್ಬೇಕು. ಇಷ್ಟು ವ್ಯತ್ಯಾಸ. ಇನ್ನೂ ವ್ಯತ್ಯಾಸಗಳು ಬೇಜಾನಾಗವೆ. ಒಂದೊಂದಾಗ ಹೇಳ್ತಾ ಹೋಗ್ತೀನಿ, ನೀವು ಕೇಳ್ತಾ ಹೋಗಿ ಅಷ್ಟೇ. ಕೆರೆ ಒಳಗೆ ಎಷ್ಟು ಜನ ಅವ್ರೆ ಅಂತ ಹೇಳ್ತೀರಾ ಮೀನು ಹಿಡಿಯೋರು? ಈ ಊರು ಬಂದ್ಬಿಟ್ಟು ಕ್ಯಾತ್ನಹಳ್ಳಿ. ಕ್ಯಾತ್ನಹಳ್ಳಿ. ಕೊನೆಗೂ ಕುರಿಗಾಲಿಗೆ ಬಂದೆ. ಕುರಿಗಾಲಿಯಿಂದ ಲೋಡಿಂಗ್ ಪಾಯಿಂಟ್ ಹತ್ರ ಹೋಗ್ಬೇಕು. ಲೋಡಿಂಗ್ ಪಾಯಿಂಟ್ ನೋಡ್ಬೋಗುವಂಥ ಜಾಗ. ಈ ಜಾಡಲ್ಲೇ ತುಂಬ್ಕೊ ಬರಬೇಕು ಲೋಡ್ನ. ನೋಡಿ ರೋಡು. ಆಲ್ರೆಡಿ 2 ಗಾಡಿ ಬಂದು ನಿಂತವೆ. ನಾನು ಲೋಡ್ ಆಗೋಗಿರ್ತವೆ ಅಂದ್ಕೊಂಡಿದ್ರಿಲ್ವ. ಲೋಡ್ ಆಗಿಲ್ಲ. ನಾನೇನೋ ಮುಂದಾಗಿ ಬಂದವ್ರೆ ಗಾಡಿ ಲೋಡ್ ಗಿಡ್ ಮಾಡ್ತವ್ರೆ ಅಂದ್ಕೊಂಡ್ರೆ, ನೀವು ಸಿಸ್ಟರ್ ಪಕ್ಕ ಹಾಕೊಂಡು ಕೂತಿದ್ದೀರಿ ನೆಮ್ಮದಿಯಾಗಿ. ಹಾಂ, 3 ಗಾಡಿನೂ ಸಾಲಾಗಿ ನಿಂತಾವೆ ನೋಡಿ. ಗಾಡಿನ ಎತ್ಕೊಂಡು 3 ಗಾಡಿನೂ ಕಡ್ಡಿ ಕಡಿತದ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಈ ಜಾಡಲ್ಲಿ ಖಾಲಿ ಗಾಡಿ ಹೋಗೋದೇನಂತ ಮಜಾ ಇರೋದಿಲ್ಲ. ಲೋಡ್ ಗಾಡಿ ತುಂಬ್ಕೊಂಡು ಬಂದಾಗ ಇಲ್ಲಿ ಜಾಗದ ಕಡೆ ಗೊತ್ತಾಗೋದು. ಬಂದು ಕಡ್ಡಿ ಕಡಿತಾವ್ರೆ, ಎಲ್ಲ ಹಾಕೊಳ್ಳೋದು ನೋಡ್ಕೊಂಡು 6:30 ಸ್ಪಾಟಿಗೆ ಬಂದೋದಕ್ಕೆ ಫಸ್ಟ್ ಗಾಡಿ ಲೋಡು. ನನ್ನ ಗಾಡಿ ಇಲ್ಲೇ ಇದೆ, ಇನ್ನೊಂದು ಗಾಡಿ ಇಲ್ಲಿ ನಿಂತದೆ. ಇನ್ನೊಂದು ಗಾಡಿ ಯಾರ್ದೋ ಬೇರೆ ಕಡೆಯಿಂದ ಕೂತ್ಕೊತದೆ. 9:30 ಆಯಿತು. ಲೋಡ್ ಅಂತೂ ಲೇಟ್ ಆಯ್ತದಲ್ಲ ಅಂದ್ಬಿಟ್ಟು ನಾಷ್ಟ ತಂದಿದ್ರು. ನಾಷ್ಟ ಮಾಡ್ಕೊಂಡು ಅಷ್ಟರಲ್ಲಿ ಫಸ್ಟ್ ಬಿಟ್ಟಿದ್ದು ಗಾಡಿ ಲೋಡ್ ಆಗಿತ್ತು. ಆದ್ಮೇಲೆ ಆ ಗಾಡಿನ ಗದ್ದೆಯಿಂದ ಆಚೆ ಕಳಿಸ್ಬಿಟ್ಟು ನನ್ನ ಗಾಡಿ ಲೋಡೋಗಿ ಬಿಟ್ಟೆ. ಆದರೆ ಲೋಡ್ ಮಾಡೋಕ್ಕಿಂತ ಮುಂಚೆ ಇವ್ರು ಏನು ಕೆಲಸ ಮಾಡಿದ್ರು ನೋಡಿ. ಗಾಡಿನ ಲೋಡ್ ಮಾಡೋಕ್ಕೆ ಅಂತ ಏಣಿ ಹಾಕ್ಕೊಂಡು ಲೋಡ್ ಮಾಡ್ತಾರೆ. ಆದರೆ ಬಾಡಿ ಪಕ್ಕದಲ್ಲಿ ಏಣಿ ಇಟ್ಟಿದ್ದು ಅದು ಏನಾಯಿತು, ಜಾರ್ಕೊಂಡು ಸೀದಾ ಬಂದು ಮಿರರ್ ಮೇಲೆ ಬಿದ್ದೋಗ್ಬಿಟ್ಟು ಮಿರರ್ ಪೂರ್ತಿ ಹೊಡೆದೋಯ್ತು.
ನೋಡಿ ಈ ಥರ ಏಣಿ ಹಾಕ್ಕೊಂಡು ಹತ್ತಿ ಮೇಲ್ಗಡೆ ಗಾಡಿನ ಲೋಡ್ ಮಾಡೋದು. ಏಣಿ ಮೇಲೆ ಹತ್ತಿ ಮೇಲ್ಗಡೆ ಅವ್ರು ಕೊಡ್ತಾರೆ, ಅದನ್ನು ಮೇಲ್ಗಡೆ ಇರೋರು ಈಸ್ಕೊಂಡು ಅಲ್ಲಿ ಗಾಡಿ ಒಳಗಡೆಗೆ ಹಾಕ್ಕೊಂಡು ತುಳಿದು ಚೆನ್ನಾಗಿ ಲೋಡ್ ಮಾಡ್ತಾರೆ. ನಾನು ಕೂತು ನಿಂತು ನೋಡಿ ಕಾಲ ಕಳೆಯೋಷ್ಟರಲ್ಲಿ ಗಾಡಿ ಫುಲ್ಲು ಲೋಡ್ ಆಯಿತು. ನೋಡಿ ನಾವು ತುಂಬೋ ಜೋಳದ ಕಡ್ಡಿಲಿ ಜೋಳ ಈ ಲೆವೆಲ್ಗೆ ಬಂದಿರ್ತದೆ, ಅಂದರೆ ಪೂರ್ತಿ ಬಲ್ತಿರೋದಿಲ್ಲ, ಒಂದು ಲೆವೆಲ್ಗೆ. ಅಂದರೆ ಇದನ್ನು ಹಸುಗಳು ತಿನ್ನೋಕ್ಕೂ ಚೆನ್ನಾಗಿರ್ತದೆ, ಅದನ್ನ ಹಸುಗಳು ತಿಂದರೆ ಹಾಲು ಕೂಡ ಚೆನ್ನಾಗಿ ಬರ್ತದೆ. ಕೊನೆಗೂ ನನ್ನ ಗಾಡಿ ಲೋಡ್ ಆಯಿತು. ಬಿಗ್ಗೆಗೆ ಹಗ್ಗ ಹಾಕಿಸ್ಕೊಂಡು ನಾನು ಅಲ್ಲಿಂದ ಸ್ಪಾಟ್ ಬಿಟ್ಟಾದ್ಮೇಲೆ ನೋಡಿ ಮಜಾ ಹೆಂಗಿದೆ ಅನ್ನೋದನ್ನ ರೋಡಲ್ಲಿ ನೋಡಿ. ಈ ಜಾಡಲ್ಲಿ ಈ ಪಾಟಿ ಲೋಡ ತುಂಬಿಕೊಂಡು ಈ ಗಾರ್ಡನ್ ಬರ್ತಾ ಇದೀವಿ ನೋಡಿ. ಹಿಂಗದ ಹಿಂಗಾರು ಸರಿ, ಯಾರ್ದು ಸಪೋರ್ಟ್ ಇಲ್ಲದೆ ನೀ ಗಾಡಿ ತಿರ್ಬೇಕು ಅಂತ ಆಸೆ ಇತ್ತು. ಇವತ್ತು ಕಾರ್ಯ ಸಾಧನೆ ಆಗಿದೆ. ಧೈರ್ಯ ಇರಬೇಕು ಗುರು, ಧೈರ್ಯ ಇದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂತಾರಲ್ಲ, ಇದಕ್ಕೆ ಇವೆಲ್ಲ ನಮಗೆ ದೊಡ್ಡದು ಅನ್ನಿಸ್ತದೆ. ಇದಕ್ಕಿಂತ ದೊಡ್ಡ ಗಾಡಿ ಓಡಿಸೋದಕ್ಕೆ ಇವೆಲ್ಲ ಜುಜುಬಿ ಅನ್ನಿಸ್ತದೆ ಅಷ್ಟೇ. ಮರಕ್ಕಿಂತ ಮರ ದೊಡ್ಡದು ಅಂತಾರಲ್ಲ ಆ ಥರ. ನಿಧಾನ. ಡಿಸ್ಕೋ ಡ್ಯಾನ್ಸ್ ಆಡ್ತದೆ ಈ ರೋಡಲ್ಲಿ. ರೋಡ್ ಇರೋದು ಹಂಗೆ. ನಿಧಾನ. ಸೆಕೆಂಡ್ ಇಯರ್ಗೆ ಹಾಕೊಂಬ ಅಷ್ಟ್ರಲ್ಲಿ ತಿರ್ಗಾಗುಂಡಿ. ಬಂದೆ ಕಣಪ್ಪ ಕೊನೆಗೂ ರೋಡ್ಗೆ. ಒಂದೇ ಒಂದು ಹತ್ತಡಿ ಆ ಸೈಡ್ಗೆ ಅವನ ಬಂದು ಬಂದಿದೆ ಡಿಸ್ಕೋ ಡ್ಯಾನ್ಸ್ ರೋಡು. ಬಾರಾಜ ಬತ್ತೀಯ ನೀನು ಗೊತ್ತು, ಬಾರಾಜ. ಈಗ ಲೋಡ್ ಗಾಡಿನ ತಂದು ವೇ ಬ್ರಿಡ್ಜ್ಗೆ ಹಾಕಿ ತೂಕ ಮಾಡಿಸಿರೋ ರೆಸಿಪ್ಟನ್ನ ತಗೊಂಡು ಗದ್ದೆ ಓನರ್ಗೊಂದು ಕೊಟ್ಬಿಟ್ಟು ನಾನೊಂದು ಜೋಬಲ್ ಮಡಿಕೊಂಡು ಅಲ್ಲಿಂದ ಗಾಡಿನ ಬಿಟ್ಟೆ. ಗಾಡಿ ಲೋಡ್ ಆಯಿತು, ನಾವು ತಗೊಂಡು ಹೊರಟಿದ್ದು ಆಯಿತು. ಈಗ ಗೋಯಿಂಗ್ ಟು ಡೆಲಿವರಿ ಪಾಯಿಂಟ್. ಫಸ್ಟ್ ಪಾಯಿಂಟ್ ಬಂದು ಮುದ್ಗೆರೆ ಇಂದ ಮುಂದೆ. ಓಕೆ, ಲೆಟ್ಸ್ ಮೀಟ್ ಇನ್ ಡೆಲಿವರಿ ಪಾಯಿಂಟ್. ಬಡ್ಡಿ ಮಗಂದು ಫ್ರೆಂಡ್ಶಿಪ್ಪಲ್ಲಿ ಯಾವ ಥರ ಆಯ್ತದೆ ಅಂತಂದರೆ, ನಾನು ನನ್ನ ಫ್ರೆಂಡ್ಗೆ ನೆನೆದ್ದೀನಿ, ಏನೋ ಒಂದು ಕೆಲಸ ಹೇಳಿದೆ, ಅವನು ಫೋನ್ ಮಾಡ್ತೀನಿ ಅಂದಿದ್ದವನು ಫೋನ್ ಮಾಡಿರಲಿಲ್ಲ. ಇವತ್ತು ಬೆಳಿಗ್ಗೆ ಅದನ್ನು ನೆನ್ಕೊಂಡು ಸಿಕ್ಕಾಪಟ್ಟೆ ಕೋಪ ಬಂತು, ಬೇಜಾರಾಯಿತು, ಬರಲಿವಲ್ಲ ಅಂದ್ಬಿಟ್ಟು ಅಂತ, ಫೋನ್ ಮಾಡಲಿವಲ್ಲ ಅಂತ ಹೇಳ್ಬಿಟ್ಟು. ಅದೇ ಟೈಮ್ಗೆ ಸ್ವಲ್ಪ ಹೊತ್ತು ಆದಮೇಲೆ ಫೋನ್ ಮಾಡ್ದೆ ಅವನಿಗೆ. ದಿನ ಫೋನ್ ಮಾಡ್ತೀನಿ ಅಂದನು, ಫೋನೇ ಮಾಡಲಿವಲ್ಲ ಅಂತ ಅಂದ್ಬಿಟ್ಟು ನಾನು ಜಗಳ ಮಾಡಿದೆ. ಹಂಗೆ ಹಿಂಗೆ ಆಳು ಮೋಳು ಅಂದ್ಬಿಟ್ಟು ಅಂತ. ನಾನು ಬಿಡಿ ಕೋಪ ಬಂದಾಗ ಜಗಳ ಮಾಡಿದ್ರೆ ಅದು ಬೇರೆ ಲೆವೆಲಲ್ಲೇ ಜಗಳ ಮಾಡ್ತೀನಿ. ಬಟ್ ನಮ್ಮ ಇದು ಅಂತವು ಹಂಗೆ ಜಗಳ ಮಾಡಿದೆ. ಅವನಿಗೆ ಗೊತ್ತು ನಾನು ಏನು ಅಂತ. ಆದರೂ ಅವನು ಯಾವತ್ತಿಗೆ ಅಂದರೆ ಅವನು ಯಾವ ಸಿಚುವೇಶನಲ್ಲಿ ಇದ್ದೋ ಗೊತ್ತಿಲ್ಲ.
ನಾನು ಮಾತಾಡೋ ಮಾತಿನಿಂದ ಅವನಿಗೂ ಆ ಟೈಮಲ್ಲಿ ಬೇಜಾರಾಗಿರಬೇಕು. ಅವನು ಯಾವುದೋ ಕೆಲಸದಲ್ಲಿ ಇಂದ ಬಂದಿದ್ದನ್ನು ಹಾಕ್ತಾನೆ, ಅವನಿಗೂ ಬೇಜಾರಾಗಿ ಮಾತಾಡಿದ. ಅದು ಮಾತಾಡಾದ್ಮೇಲೆ ಅಷ್ಟು ಹೊತ್ತಿಂದ ಅಲ್ಲಿಂದ ಗಾಡಿ ಲೋಡ್ ಮಾಡ್ಕೊಂಡು ರೋಡ್ಗೆ ಬಂದಿದ್ದೀನಿ. ಅವ್ನಿಗೆ ಫೋನ್ ಮಾಡ್ತಾನೆ ಇದ್ದೆ ಮಧ್ಯ, ತಿರ್ಗಾ ಫೋನ್ ಮಾಡಿ ಕಟ್ ಮಾಡಾದ್ಮೇಲೂ. ಆದರೂ ಏನೋ ಒಂಥರ ಮನಸ್ಸು ಒಂಥರ ಭಾರ ಅನ್ಸೋದು, ಏನೋ ಒಂಥರ ಬೇಜಾರು ಅನ್ಸೋದು. ಅವ್ನಿಗೆ ಬೋದ್ಬಿಟ್ನಲ್ಲ, ಅವ್ರ ಜಗಳ ಮಾಡಿದ್ನಲ್ಲ ಅಂತ ಕಾಲ್ ಮಾಡ್ತಾಯಿದ್ದೀನಿ, ಸಿಗ್ತಾ ಇಲ್ಲ. ಆಮೇಲೆ ತಿರ್ಗಾ ರೋಡಿಗೆ ಬಂದಮೇಲೆ ಒಂದಷ್ಟು ಸ್ವಲ್ಪ ಹೊತ್ತು ಬಿಟ್ಕೊಂಡು ತಿರ್ಗಾ ಫೋನ್ ಮಾಡಿದೆ, ರಿಸೀವ್ ಮಾಡ್ದೆ. ಇವಾಗ ಸ್ವಲ್ಪ ಸಮಾಧಾನ ಆಯಿತು ಮನಸ್ಸಿಗೆ, ಬೇಜಾರೆಲ್ಲ ಏನಿಲ್ಲ. ಯಾಕೆ ಹಿಂಗೆ ಆಯ್ತದೆ ಇದು ಏನು ಅಂತ ಗೊತ್ತಿಲ್ಲ. ಬೇರೆಯವ್ರ ಜೊತೆ ಆದಾಗ ಹಿಂಗೆ ಆಗೋದಿಲ್ಲ, ಇವನ ವಿಚಾರದಲ್ಲಿ ಮಾತ್ರ ಯಾಕೆ ಅಂತ ಗೊತ್ತಿಲ್ಲ. ಯಾರು ಏನು ಅಂತ ಅಂದರೆ ಅವ್ನು ನನ್ನ ಫ್ರೆಂಡೇ, ವಿಶ್ವ ಅಂತ, ಪಿಳ್ಳಿ ಅಂತ ಅವನ ಅಡ್ಡ ಹೆಸರು. ಏನೇ ಆಗಲಿ ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಗೆಳೆಯ ಅವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಅವ್ರವ್ರ ಮನಸ್ಥಿತಿ ಬಿಟ್ಟಿದ್ದು. ಈ ವಿಡಿಯೋ ಮುಖಾಂತರ ಅವನಿಗೆ ಒಂದು ಲಾಗ್ ನೋಡ್ತಾನೋ ನೋಡಲ್ವೋ ಕಳ್ಳನ ಮಗ ಗೊತ್ತಿಲ್ಲ. ನೋಡಿದ್ರೆ ವಿಶ್ವ ತಳ್ಳಿಪಿಳ್ಳಿ ಗೆಳೆಯ, ಸಾರಿ ಕಣ, ನಿನ್ನ ಜೊತೆ ಜಗಳ ಮಾಡಿದ್ರೆ ತಿರ್ಗಾ ಮನಸ್ಸೇ ಒಂಥರ ಭಾರ ಆಯ್ತದೆ ಕಣ. ಮಾತಾಡೋವರೆಗೂ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ. ಇವಾಗ ಸ್ವಲ್ಪ ನಿನ್ನ ಜೊತೆ ಫೋನಲ್ಲಿ ಮಾಡಿ ಮಾತಾಡಾದ್ಮೇಲೆ ಸಮಾಧಾನ ಆಯಿತು ಗೆಳೆಯ. ನನ್ನ ಕಡೆಯಿಂದ ಏನಾದ್ರು ಬೇಜಾರಾದರೆ ದಯವಿಟ್ಟು ತಿಗಾ ಮುಚ್ಕೊಂಡು ತಡ್ಕೋ ಅಷ್ಟೇ. ಯಾಕೆ ಅಂದರೆ ನಾನು ಇರೋದೇ ಹಿಂಗೆ, ಅದು ನಿಮಗೂ ಗೊತ್ತು. ಬಾಯ್ ಬರ್ತೀನಿ ಊರಿಗೆ, ಬೇಗ ಸಿಗ್ತೀನಿ. ಈ ಡ್ರೈವಿಂಗ್ ಮಾಡಬೇಕಾದ್ರೆ ನಮ್ಮಪ್ಪ ಹೇಳಿದೊಂದು ಮಾತು ನೆನಪಾಯಿತು. ಏನು ಅಂತಂದರೆ, ನಮ್ಮಪ್ಪ ಅವರು ಚೆನ್ನಾಗಿದ್ದಾಗ ಅಂದರೆ ಬದುಕಿದ್ದಾಗ ನಮ್ಮದು ಸ್ವಂತ ಇರೋ ಲಾರಿ ಇತ್ತು, ಅದನ್ನ ನೋಡ್ಕೊತಾ ಇದ್ರು. ಒಂದ್ಸಲ ಹಿಂಗೆ 5 ಬಜೆ ಹಬ್ಬ ಬಂತು. ನಮ್ಮಪ್ಪ ಡ್ರೈವರ್ಗೆ ಬಟ್ಟೆ ಮತ್ತು ಬೋನಸ್ ಎಲ್ಲ ಕೊಡ್ತಿದ್ರು 5 ಬಜೆ ಹಬ್ಬಕ್ಕೆ. ಹಂಗೆ ಡ್ರೈವರ್ಗೆ ಅಂದ್ಬಿಟ್ಟು 2 ಜೊತೆ ಬಟ್ಟೆ ಬೋನಸ್ ದುಡ್ಡೆಲ್ಲ ರೆಡಿ ಮಾಡಿ ಇಟ್ಟಿದ್ರು. ಹಬ್ಬಕ್ಕೆ ನನಗೆ ಬಟ್ಟೆ ತಗೊಡ್ಲಿವಲ್ಲ ಅಂದ್ಬಿಟ್ಟು ನಮ್ಮ ಅಪ್ಪನ ಕೇಳಿದೆ ನಾನು, ಡ್ರೈವರ್ ಮಾತ್ರ ಬಟ್ಟೆ ತಂದಿದ್ದೀಯ, ನಮಗೆ ಬಟ್ಟೆ ತರಲಿವಲ್ಲಪ್ಪ ಅಂತ ಕೇಳೋದಕ್ಕೆ ನಮ್ಮ ಅಣ್ಣ ಅಂತ ಕರಿತಿದ್ದು ಅಪ್ಪನ್ನ, ನಮಗೆ ಮಾತ್ರ ತರಲಿವಲ್ಲ ಅಣ್ಣ ಬಟ್ಟೆನ ಅಂತ ಕೇಳೋದಕ್ಕೆ ನಮ್ಮಪ್ಪ ಒಂದು ಮಾತು ಹೇಳಿದ್ರೆ, ಆಗ ನಮಗೆ ಮನೆಯಲ್ಲಿ ಕುತ್ಕೊಂಡು ನಮ್ಮ ತಟ್ಟೆ ಮುಂದಕ್ಕೆ 3 ಹೊತ್ತು ಇಟ್ಬತ್ತದೆ ಅಂತಂದರೆ ಅದಕ್ಕೆ ಕಾರಣ ನಮಗೋಸ್ಕರ ಹಗಲು ರಾತ್ರಿ ಅಂತಲೇ ಗಾಡಿ ಓಡಿಸೋ ಡ್ರೈವರ್ಗೂ ಕಣಪ್ಪ. ಅವ್ರು ಕೊಡೋಕ್ಕೆ ಏನು ಹಿಂದೆ ಮುಂದೆ ನೋಡಬಾರ್ದು, ಅವ್ರು ಚೆನ್ನಾಗಿದ್ರೇ ನಮಗೆ 3 ಹೊತ್ತು ಇಟ್ಟು ಸಿಗೋದು ಅಂತ ಅಂದ್ಬಿಟ್ಟು ಸ್ವಲ್ಪ ರ್ಯಾಶಾಗಿ ಹೇಳಿದರು. ಜೀವನ ಚೆನ್ನಾಗಿ ಪಾಠ ಕಲಿಸ್ತದೆ ಅಲ್ವಾ. ನಮ್ಮ ಅಪ್ಪ ಅವರು ಈ ಲಾರಿ ಡಿಪಾರ್ಟ್ಮೆಂಟಲ್ಲಿ ಇದ್ದಾಗ ಡ್ರೈವರ್ಗಳಿಗಿದ್ದಂಥ ಬೆಲೆ ಇವಾಗಿಲ್ಲ. ಇವಾಗಂದರೆ ತುಂಬ ಜನ ಡ್ರೈವರ್ ಸಿಗ್ತಾರೆ, ಇವನು ಇಲ್ದರೆ ಇನ್ನೊಬ್ಬ ಅನ್ನೋ ಥರ. ಡ್ರೈವರ್ಗಳು ಕಂಡ್ರೆ ಏನೋ ಒಂಥರ ತಾತ್ಸಾರ ಮನೋಭಾವ. ಅದರಲ್ಲೂ ಈ ಹೆಣ್ಣು ಹೊತ್ತವ್ರಿಗಂತೂ ಡ್ರೈವರ್ಗಳು ಅಂದರೆ ಗ್ರಾಮ್ ಕೊಡೋದಿಲ್ಲ ಹೆಣ್ಗಳನ್ನ. ನಿಮ್ಮ ಜೊತೆ ಮಾತಾಡ್ಕೊಂಡು ಕೊನೆಗೂ ನಾನು ಮೊದಲನೇ ಡೆಲಿವರಿ ಪಾಯಿಂಟ್ ಹತ್ರಕ್ಕೆ ಬಂದೆ. ನೋಡಿ, ಹುಲ್ವಾಡಿ ಗ್ರಾಮ. ಹುಲ್ವಾಡಿಲಿ ಸುದೀಪ್ ಫ್ಯಾನ್ಸ್ಗಳು ಅವರೇ, ಅಲ್ಲಿ ಬಿಟ್ರೆ ದರ್ಶನ್ ಫ್ಯಾನ್ಸ್ಗಳು ಅವರೇ, ಸರಿನಾ. ಇದು ನೋಡಿ, ಮೀಡಿಯಾದವ್ರಿಗೆ ಒಂದು ಮಾತು ಹೇಳ್ತೀನಿ ನೋಡಿ, ಇಲ್ಲಿ ಯಾವ ಫ್ಯಾನ್ ವಾರು ಇಲ್ಲ, ಎಂಥ ಬದನೆಕಾಯಿ ವಾರು ಇಲ್ಲ. ಈ ಫ್ಯಾನ್ ವಾರು, ಆ ವಾರು, ಈ ವಾರು ಅಂತೆಲ್ಲನೂ ಶುರು ಮಾಡಿದ್ದು ನೀವು ಮೀಡಿಯಾದವರು. ಯಾರೋ ಹೇಳಿದ್ದನ್ನ ತಂದು ಇನ್ಯಾರೋ ಹೇಳೋದಕ್ಕೆ ಸೇರಿಸಿ, ಅದಕ್ಕೆ ಅವ್ರು ಹೇಳೋದಕ್ಕೆ ಇನ್ನೊಬ್ರ ಹತ್ರ ಬಂದು ಪ್ರಶ್ನೆ ಕೇಳಿ, ಅದು ಯಾರಿಗೆ ನೋಡುವಂಥ ಅಭಿಮಾನಿಗಳಿಗೆ ಯಾವ ಥರ ಪುಟ್ರೆ ಮಾಡ್ತಾಯಿದ್ದೀನಿ ನೀವು ಅಂತಂದರೆ, ಇವರೇನೋ ಯುದ್ಧ ಘೋಷಣೆ ಮಾಡಿಬಿಟ್ರಂತೆ, ಇವರೇನೋ ಅವ್ರಿಗೆ ಟ್ಯಾಂಕ್ ಕೊಟ್ಬಿಟ್ರಂತೆ ಅಂದ್ಬಿಟ್ಟು ಈ ಮೀಡಿಯಾದವ್ರು ಇದ್ದೀರಲ್ಲ ನೀವು, ದಯವಿಟ್ಟು ಬುದ್ಧಿ ಕಲೀರಿ. ಯಾವುದನ್ನ ಒಳ್ಳೇದನ್ನು ತೋರಿಸಿ. ಇಂಥವಕ್ಕೆಲ್ಲ ಏನ್ರಿ ನಿಮ್ಮಿಂದಲೇ ಈ ವಾರಗಳು, ಫ್ಯಾನ್ ವಾರಗಳು ಎಲ್ಲ ಶುರುವಾಯ್ತಾ ಇರೋದು. ಫಸ್ಟು ನೀವು ಸರಿಯಾಗಿ ಮೊದಲನೇ ಪಾಯಿಂಟ್ ಹತ್ರ ಗಾಡಿ ಹಾಕ್ಬಿಟ್ಟು ಅನ್ಲೋಡ್ ಮಾಡ್ಕೊಳ್ಳೋಕ್ಕೆ ಹಗ್ಗ ಎಲ್ಲ ಬಿಚ್ಚಿಬಿಟ್ಟು ನಿಂತಿದ್ದೆ. ಅಷ್ಟರಲ್ಲಿ ಓನರು ಅಂದರೆ ಈ ಕಡ್ಡಿ ಇಳಿಸ್ಕೊಡೋರು ಯಾರನ್ನೋ ಇಬ್ಬರು ಲೇಬರ್ ಕರ್ಕೊಬತ್ತೀನಿ ಕಡ್ಡಿ ಕೀಳ್ಸೋಕ್ಕೆ ಅಂದ್ಬಿಟ್ಟು ಕರ್ಕೋದವರು ಯಾರೇನು ಬಂದರು ಅಂತ ನೋಡಿ ನೀವೇನೆ. ಅವ್ರೇನು ಪೂರ್ತಿ ಕೆಲಸನೂ ಮಾಡಲಿಲ್ಲ ಅವರು. ಅಣ್ಣ ಮೇಲ್ಮೇಲೆ ನೀಟಾಗಿ ಎತ್ಕೊಳ್ಳಿ, ಕಲ್ಸ್ಕೊಬಿಡಿ, ಬೇಗ ಬಂದ್ಬಿಡ್ತದೆ. ದೊಡ್ಡದಾಗಿ ಕಡ್ಡಿ ಅನ್ಲೋಡ್ ಮಾಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಬಂದದ್ದೇನೆ ಏಣಿ ಹಾಕೊಂಡು ಮೇಲೆ ಹತ್ಬಿಟ್ಟು ಒಂದು 50 kg ಅಷ್ಟು ಮೇವು ಕಿತ್ತಾಕ್ಬಿಟ್ಟು ಬಿಸಿಲಿಗೆ ಹಾಕ್ದೇನೆ. ಯಾವುದೂ ಫೋನ್ ಬರಲೇ ಇಲ್ಲ. ಆದರೂ ಫೋನ್ ಬಂತು, ಓನರ್ ಕರೀತವ್ರೆ ಅಂದ್ಬಿಟ್ಟು ಹೆಂಗೆ ಹೊಂಟೋದ್ರು ನೋಡಿ.
ಅನ್ಲೋಡ್ ಮಾಡೋಕ್ಕೆ ಅಂತ ಬಂದರು. 50 kg ಕಿತ್ತಾಕ್ಬಿಟ್ಟು ಅಲ್ಲಿ ಮೇಲ್ಗಡೆ ನಿಂತ್ಕೊಂಡು ಕಿತ್ತಾಕಕ್ಕೆ ಬರ್ದೇನೆ ಏನೋ ನಾಟಕ ಆಡ್ಕೊಂಡು ಹೊರಟಾಗಿ ಫಸ್ಟ್ನೇ ಪಾಯಿಂಟೇ ಶುರು ಆಯಿತು ಕಿರೀಟು. ಇನ್ನು ಮುಗಿಯೋಷ್ಟರಲ್ಲಿ ಈ ಗಾಡಿ ಅನ್ಲೋಡ್ ಮಾಡೋಷ್ಟರಲ್ಲಿ ಬನ್ನಿ ನಿಮ್ಗೊಂದು ಜಾಗ ತೋರಿಸ್ತೀನಿ. ಜಾಗ ಅನ್ನೋದಕ್ಕಿಂತ ಒಂದು ಮನೆ ತೋರಿಸ್ತೀನಿ. ಆ ಮನೆಯಲ್ಲಿ ಒಂದು ಫಿಲಮ್ದು ಶೂಟಿಂಗ್ ನಡೆದಿದೆ. ಸುಪ್ರಸಿದ್ಧ ಲೆಜೆಂಡ್ರಿ ಆ್ಯಕ್ಟರ್ ಆದಂಥ ಒಬ್ಬ ಲೆಜೆಂಡ್ರಿ ಆ್ಯಕ್ಟ್ರು ದೊಡ್ಡ ಮನೆ ಹುಡುಗ ಅವ್ರ ಮೂವಿನ ಇಲ್ಲೇ ಶೂಟ್ ಮಾಡಿರೋದು. ಆ ಮೂವಿ ಯಾವುದು ಅಂತ ಗೆಸ್ ಮಾಡಿ ನೋಡೋಣ. ಓಂ ಸಾಯಿ ಪ್ರಕಾಶ್ ನಿರ್ದೇಶನದ ಒಂದು ಸಿನಿಮಾ ಇದು. ಈ ಸಿನಿಮಾ 2002ರಲ್ಲಿ ರಿಲೀಸ್ ಆಗಿ ನವೆಂಬರ್ 1, 2002ರಲ್ಲಿ ರಿಲೀಸ್ ಆಗಿ ಆಗಿನ ಟೈಮಲ್ಲೇ 5 ಕೋಟಿ ರೂಪಾಯಿನ ಕಲೆಕ್ಷನ್ ಮಾಡಿರುವಂಥ ಸಿನಿಮಾ ಇದು. ಈ ಸಿನಿಮಾದಲ್ಲಿ ಅನುಪ್ರಭಾಕರ್ ಅವರು ಹಾಗೂ ರಾಧಿಕಾ ಕುಮಾರಸ್ವಾಮಿ ಅವರು ಜೊತೆಗೆ ನಮ್ಮ ಹಾಸ್ಯ ನಟ ಕೋಮಲ್ ಕುಮಾರ್ ಅವರು ಕೂಡ ಆ್ಯಕ್ಟಿಂಗ್ ಮಾಡವ್ರೆ. ಈ ಮೂವಿ ಯಾವುದು ಅಂತ ನಿಮ್ಗೆ ಇನ್ನೂ ಗೊತ್ತಾಗಲಿಲ್ವಾ? ಈ ಮೂವಿ ರಿಲೀಸ್ ಆದಾಗಂತೂ ಎಲ್ಲ ಹಳ್ಳಿ ಜನಗಳ ಅಕ್ಕ ತಂಗಿದಿರ ಮನಸ್ಸನ್ನ ಗೆದ್ದಂಥ ಫಿಲಮ್ ಇದು. ಯಾಕೆಂದರೆ ಆ ಮಟ್ಟಕ್ಕೆ ಸೆಂಟಿಮೆಂಟ್ ಇರುವಂಥ ಫಿಲಮ್ ಇದು. ಆ ಫಿಲಮ್ ಬೇರೆ ಇನ್ಯಾವುದೂ ಅಲ್ಲ, ತವರಿಗೆ ಬಾ ತಂಗಿ ಫಿಲಮು. ಈ ತವರಿಗೆ ಬಾ ತಂಗಿ ಮೂವಿನ ಇಲ್ಲೇ ಶೂಟ್ ಮಾಡಿರೋದು. ಆ ಮನೆ ಇದೇನೆ. ಅದರದ್ದು ಒಂದು ಫೋಟೋನೂ ಹಾಕ್ತೀನಿ, ನೋಡ್ಕೊಳ್ಳಿ. ಮನೆನ ಒಳಗಡೆಯಿಂದ ಹೋಗಿ ನೋಡೋಕ್ಕಾಗಲಿಲ್ಲ ಅಂತಂದರೆ ಮನೆ ಒಳಗಡೆ ಯಾರೂ ಇದ್ದಂಗೆ ಕಾಣಲಿಲ್ಲ. ಹಂಗಾಗಿ ನಾನು ಹೊರಗಡೆಯಿಂದನೇ ನೋಡಿಕೊಂಡು ಗಾಡಿ ಹತ್ರ ಬಂದೆ. ಅಷ್ಟರಲ್ಲಿ ಯಾರೋ ಒಬ್ಬ ಬೇರೆಯವ್ರನ್ನ ಕರ್ಕೊಂಡು ಬಂದು ಗಾಡಿಗೆ ಅನ್ಲೋಡ್ ಮಾಡೋಕ್ಕೆ ಅಂತ ಹತ್ಸಿದ್ರು. ಆ ಇಬ್ಬರು ವಯಸ್ಸಿನ ಹುಡುಗರು ಮಾಡಿದಿರೋ ಕೆಲಸನ ಈ ಒಬ್ಬ ವಯಸ್ಸಾಗಿರುವಂಥ ಮುದುಕರು ಮಾಡಿದ್ರು. ಎಷ್ಟು ಚೆನ್ನಾಗಿ ಕಿತ್ತಾಕಿದ್ರು ಅಂತಂದರೆ ಗಾಡಿಗೆ ಹತ್ತಿ 10 ನಿಮಿಷ ಕಾಲು ಗಂಟೆಯಲ್ಲಿ ಅವರು ಬಿಳಿಸ್ಕೋಬೇಕಾಗಿದ್ದಂಥ 1300 kg ಮೇವನ್ನ ಇಳಿಸ್ಕೊಂಡ್ರು. ಮೇವಿಳಿಸ್ಕೊಂಡಿದ್ದ ಪಾರ್ಟಿನ ಗಾಡೀಲಿ ಕುಂಡ್ರಿಸ್ಕೊಂಡು ನಾವು ಸೀದಾ ವೇ ಬ್ರಿಡ್ಜ್ ಹತ್ರಕ್ಕೆ ಬಂದೆ. ಯಾಕೆಂದರೆ ಅವ್ರು ಎಷ್ಟು ಇಳಿಸ್ಕೊಂಡವ್ರೆ ಏನು ಅಂತ ವೇಮೆಂಟಲ್ಲಿ ತೂಕ ಮಾಡಿ ಲೆಕ್ಕ ಇಸ್ಕೊಂಡು ದುಡ್ಡು ತೊಗೋಬೇಕಾಗಿತ್ತು. ಹಂಗಾಗಿ ಅವ್ರನ್ನ ಕರ್ಕೊಬಂದು ವೇಮೆಂಟ್ಸಲ್ಲಿ ತೂಕ ಮಾಡಿಸಿ 1300 kg ಆಗಿತ್ತು. ಆ ಥರ ದುಡ್ಡು ಇಸ್ಕೊಂಡು ನಾನು ನೆಕ್ಸ್ಟ್ ಪಾಯಿಂಟ್ ಕಡೆಗೆ ಹೊರಟೆ. ನೆಕ್ಸ್ಟ್ ಪಾಯಿಂಟಿಗೆ ಬರ್ತಿದ್ದಲ್ರೇ ಆಲ್ರೆಡಿ ಕಡ್ಡಿ ಇಳಿಸ್ಕೊಳ್ಳೋಕ್ಕೆ ರೆಡಿಯಾಗಿದ್ದರು. ಗಾಡಿ ಬಂದ ತಕ್ಷಣ ಗಾಡಿ ಮೇಲತ್ತಿ ಪಟ ಅಂತ ಇವರು 1 ಟನ್ ಮೇವನ್ನ ಇಳಿಸ್ಕೊಂಡ್ರು. ಮತ್ತೆ ಗಾಡಿ ತಗೊಬಂದು ವೇಮೆಂಟಲ್ಲಿ ತೂಕ ಮಾಡಿಸ್ಕೊಂಡು ತಿರ್ಗಾ ಮತ್ತೆ ಇನ್ನೂ 2 ಪಾಯಿಂಟ್ ಕೆಳಗೆ ಅನ್ಲೋಡ್ ಮಾಡಬೇಕಾಗಿತ್ತು. ತಗೊಬಂದ್ಬಿಟ್ಟು ಆ ಪಾಯಿಂಟ್ ಹತ್ರ ಗಾಡಿ ಹಾಕ್ಬಿಟ್ಟು ಅನ್ಲೋಡ್ ಮಾಡ್ಕೊಳ್ಳೋವರು ಕಾಯ್ತಾ ಇದೆ. ಈ ಪಾಯಿಂಟಲ್ಲಂತೂ ಅನ್ಲೋಡ್ ಮಾಡೋಷ್ಟರಲ್ಲಿ ಹುಚ್ಚು ಮೊಲಾಗರು ಬಂದ್ಬಿಡ್ತು. ಯಾಕೆ ಅಂತಂದರೆ ಆ ಟೈಮ್ ಸಿಚುಯೇಷನ್ ನನಗೆ ಗೊತ್ತು, ಅದು ನಿಮಗೆ ಕೇಳಿಸೋದು ಬೇಡ. ಯಾಕೆಂದರೆ ಅಲ್ಲಿ ಬಳಸ್ತಾ ಇರೋ ಎಲ್ಲ ಪದಗಳು ಕೂಡ ಸೊಂಟದ ಕೆಳಗಿನ ಪದಗಳೇ. ಹಂಗಾಗಿ ಇದನ್ನು ನಿಮ್ಗೆ ಕೇಳಿಸ್ಬಾರ್ದು ಅಂತಲೇ ನಾನು ಅದನ್ನು ಹಾಕಿಲ್ಲ. ಆ 2 ಪಾಯಿಂಟಲ್ಲೂ ಅನ್ಲೋಡ್ ಮಾಡಿ ಮತ್ತೆ ವೇ ಬ್ರಿಡ್ಜ್ ಹತ್ರ ಗಾಡಿ ತಂದು ತೂಕ ಮಾಡಿಸಿ ಮತ್ತು ಇನ್ನೆರಡು ಪಾಯಿಂಟ್ಗೆ ಹೋಗಬೇಕಾಗಿತ್ತು. ಅದನ್ನು ತಗೊಂಡೋಗಿ ಬಿಟ್ಟೆ. ಈ 2 ಪಾಯಿಂಟಲ್ಲೂ ಮೇವು ಇಳಿಸ್ಕೊಂಡು ಗಾಡಿ ಖಾಲಿ ಮಾಡಿದ್ರು. ಅಷ್ಟರಲ್ಲಿ ಮೊಬೈಲ್ ಚಾರ್ಜ್ ಖಾಲಿ ಆಗೋಗಿತ್ತು. ಇವತ್ತಿನ ವ್ಲಾಗು ಇದೇ ಆಗಿತ್ತು. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಯೂಟ್ಯೂಬಲ್ಲಿ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗುವ. ಅಲ್ಲಿವರೆಗೂ ಬಾಯ್ ಬಾಯ್.